ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಸ್ನೇಹಿತರುಗಳೆಲ್ಲ ತಿಳಿಸಿದ್ರು. ಆ ವಿಷಯ ಬಿಟ್ಟು ನಾನು ಬೇರೆ ಹೇಳ್ತೀನಿ. ಯಾಕೆ ಅಂದರೆ ಸ್ಟಾಕ್ ಮಾರ್ಕೆಟ್ ಯಾವುದೇ ಒಂದು ವ್ಯಕ್ತಿಗೆ ಭಯ ಆಗಬೇಕು ಅಂದರೆ ಅದರ ಸ್ಪಷ್ಟತೆ ಇಲ್ದಾಗಲೇ ಅದು ಭಯ ಆಗೋದು. ಯಾವಾಗಾದರೂ ಕತ್ತಲಲ್ಲಿ ನಾವು ಹಗ್ಗ ನೋಡಿದ್ರೂ ಹಾವು ಅಂತ ಭಾವಿಸ್ತೀವಿ. ಅದು ಹೇಳ್ತಾರೆ, ಕತ್ತಲಲ್ಲಿ ಅಸ್ಪಷ್ಟವಾಗಿ ಏನು ಕಾಣುತ್ತೋ ಅದು ನಮಗೆ ಭಯ ಕೊಡುತ್ತೆ. ನಿಜಕ್ಕೂ ಸ್ಟಾಕ್ ಮಾರ್ಕೆಟ್ ನನಗೆ ಹಂಗೆ ಕಾಣಿಸ್ತಾ ಇದ್ದಿದ್ದು. ಯಾಕೆಂದರೆ ತುಂಬ ಡಾರ್ಕ್ನೆಸ್. ಕಾಲ್ ಅಂದರೆ ಏನು, ಪುಟ್ ಅಂದರೆ ಏನು, ಗ್ರೀನ್ ಬಟನ್ ಏನು, ರೆಡ್ ಬಟನ್ ಏನು, ಸ್ಟಾಕ್ಸ್ ಏನು, ಏನೋ ಇದಂತಾರೆ, ಏನೋ ಅದಂತಾರೆ, ಅವ್ರು ಅಷ್ಟು ಕೋಟಿ ಮಾಡಿದ್ರಂತೆ, ಇಷ್ಟು ಕೋಟಿ ಮಾಡಿದ್ರಂತೆ, ಏನಿದು ಅಂತ ಒಂದು ಪೆಡಂಬೂತು ಥರ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಸುಳ್ಳಲ್ಲ. 3 ದಿನ ಟಿಡಿಯಲ್ಲಿ ನಾನು ಟ್ರೈನಿಂಗ್ ಆದಮೇಲೆ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಏನು ಅಂತ ನನಗೆ ಅರ್ಥ ಆಗಿದೆ. ಅದರ ಬಗ್ಗೆ ಸಂಪೂರ್ಣವಾದ ನಾಲೆಡ್ಜನ್ನು ಕೊಟ್ಟಿದ್ದಾರೆ. ಈಗ ಭಯ ಹೋಗಿದೆ. ಕತ್ತಲಲ್ಲಿರೋ ಹಗ್ಗನ ಅನ್ನೋ ಥರ ನೋಡುವಂತಾಗಿದೆ. ಆದರೆ ಅವರೆಲ್ಲ ಹೇಳ್ದಾಗೆ ಪ್ರಾಕ್ಟೀಸ್ ಮತ್ತು ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್. ಅದನ್ನು ಮಾಡಲೇಬೇಕು. ಯಾವ ಕಾರಣಕ್ಕೂ ಮೈಸೂರಿಗೆ 1.5 ಗಂಟೆಗೆ ಹೋಗೋ ಡ್ರೈವರ್ನ ನಂಬಲೇಬಾರ್ದು. ಅದಕ್ಕೆ ಟೈಮ್ ಬೇಕಾಗುತ್ತೆ. ನಾವು ಮನೇಲಿ ಏನೇ ಮಾಡಿದ್ರು ಒಂದು ಟೈಮ್ ಬೇಕು. ಒಂದು ರೈಸ್ ಹಾಕ್ಬೇಕಂದ್ರೆ ಎಷ್ಟು ಟೈಮ್ ಬೇಕು, ಸಾಂಬಾರು ಹಾಕ್ಬೇಕಂದ್ರೆ ಎಷ್ಟು ಟೈಮ್ ಬೇಕು, ಹಣ್ಣು ಹಾಕ್ಬೇಕಂದ್ರೆ ಎಷ್ಟು ಟೈಮ್ ಬೇಕು, ದುಡ್ಡು ಹಾಕ್ಬೇಕು ಅಂದ್ರೂ ಟೈಮ್ ಬೇಕು ಅಂತ ಹೇಳ್ತಾ, ಥ್ಯಾಂಕ್ ಯು ಟಿ ಡಿ ಅಕಾಡೆಮಿ. ಎಲ್ಲರೂ ಇಲ್ಲಿ ಬಂದು ಭಾಗವಹಿಸಿ ಈ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜನ್ನು ನೀವು ಪಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕರ್ಕೊಂಡು ಬಂದು ಅವ್ರಿಗೂ ಈ ನಾಲೆಡ್ಜನ್ನು ಕೊಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? ಟಿ ಡಿ ಅಕಾಡೆಮಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ.